ಗರ್ಭವತಿ ಆದಾಗ ಕೇಸರಿ ಹಾಲು ಕುಡಿದ್ರೆ ಫೇರ್ ಬೇಬಿ ಆಗುತ್ತಾ? ಬೇಬಿ ಕಲರ್ ಫುಡ್ ಇಂದ ಡಿಸೈಡ್ ಆಗುತ್ತಾ ಅಥವಾ ಜೀನ್ಸ್ ಇಂದ? ಫೇರ್ ಬೇಬಿ ಬರ್ಬೇಕು ಅಂದ್ರೆ ಈ ಫುಡ್ ತಿನ್ಬೇಕು. ಇದರ ಒಳಗ ಯಾವ ಸತ್ಯ ಇದೆ? ಇವತ್ತು ಈ ವಿಡಿಯೋ ಒಳಗ ಬೇಬಿ ಕಲರ್ ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಸೈಡ್ ಇರ್ತತಿ ಅದನ್ನ ನಾವು ಎಲ್ಲಾ ಡಿಟೇಲ್ ಒಳಗ ತಿಳಿಸ್ತೀನಿ. ಹಲೋ, ಐ ಆಮ್ ಡಾಕ್ಟರ್ ಸುನೀತಾ ಲೋಡಯ್ಯ, fertility and reproductive specialist and practicing obstetrics and gynecology since last 25 years. ಹಳೆ ಕಾಲಾಗಿಂದ ಎಲ್ಲಾರ್ಗೆ ತಂದೆ ತಾಯಿಗೆ ಪಾಪು ಸ್ಕಿನ್ ಕಲರ್ ಬೆಳಗ್ಬೇಕ್ರಿ, ಎಲ್ಲಾರ್ಗೆ ಪಾಪು ಸುಂದರ ಕಾಣ್ಬೇಕ್ರಿ, ಹಂಗ ಅನಸ್ತತಿ. ಇವತ್ತು ಈ ವಿಡಿಯೋ ಒಳಗ ಅದ್ರ ಬಗ್ಗೆ ಮಾತಾಡೋಣ. ತಾಯಿ ಏನೇನ್ ತಿನ್ಬೇಕು, ಏನೇನ್ ತಿನ್ಬಾರ್ದು, ಅದ್ರ ಸಲಾಗ ಪಾಪುದ ಕಲರ್ ಚಲೋ ಬರ್ತತಿ. ಫಸ್ಟ್ ಎಲ್ಲಾ ತಂದೆ ತಾಯಿ ಫಸ್ಟ್ ಇಂದ ವಿಚಾರ ಮಾಡ್ತಾರೆ. ಹಳೆ ಕಾಲಾಗಿಂದ ಎಲ್ಲಾರ್ಗೆ ಬೆಳಗ್ ಪಾಪು ಎಲ್ಲಾರ್ಗೆ ಚಲೋ ಅನಸ್ತತಿ, ಎಲ್ಲಾರ್ಗೆ ಸುಂದರ ಪಾಪು ಚಲೋ ಅನಸ್ತತಿ. ಈಗೂ ಪಾಪು ಕರಗಿರ್ಲಿ, ಬೆಳೆ ಇರ್ಲಿ, ಸಣ್ಣ ಇರ್ಲಿ, ದಪ್ಪ ಇರ್ಲಿ, ಯಾವ ಟೈಪ್ ದ ಪಾಪು ಇದ್ರ ತಂದೆ ತಾಯಿಗೆ ನಮ್ ತಮ್ದ ಮಗು ಚಲೋ ಅನಸ್ತತಿ. ಸ್ಕಿನ್ ಕಲರ್ ಕಿಂತ ಪಾಪುದ ಫಿಸಿಕಲ್ ಮತ್ತೆ ಮೆಂಟಲ್ ಡೆವಲಪ್ಮೆಂಟ್ ಜಾಸ್ತಿ ಇಂಪಾರ್ಟೆಂಟ್ ಐತಿ. ಅವ್ರ ದೇಹಿಕ ದೃಷ್ಟಿ ಪಾಪು ಚಲೋ ಇರ್ಬೇಕ್ರಿ. ಆಮೇಲೆ ಮೆಂಟಲ್ ಡೆವಲಪ್ಮೆಂಟ್, ಬ್ರೈನ್ ಗ್ರೋತ್, ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಚಲೋ ಇರ್ಬೇಕು. ಅದ ಸ್ಕಿನ್ ಕಲರ್ ಕಿಂತ ಹೆಚ್ಚಿಗೆ ಇಂಪಾರ್ಟೆಂಟ್ ಐತಿ. ಹಳೆ ಕಾಲಾಗ ನಮ್ ದೊಡ್ಡೋರ್ ಮಂದಿ ಏನ್ ಹೇಳ್ತಿದ್ದ, ಪ್ರೆಗ್ನೆನ್ಸಿ ಟೈಮ್ಗೆ ತಾಯಿ ಹಾಲು, ಕೇಸರ್, ತುಪ್ಪ, ಆರೆಂಜ್, ಡ್ರೈ ಫ್ರೂಟ್ಸ್, ಬಾದಾಮ್, ರಸಗುಲ್ಲಾ, ತೆಂಗಿನಕಾಯಿ ನೀರು ಇಂತ ಹೆಚ್ಚಿಗೆ ತಗೋಬೇಕ. ಅದರ ಸಲಾಗ ಪಾಪುದ ಕಲರ್ ಬಿಳಿ ಆಗ್ತತಿ. ಈಗ ಹಾಲು ಒಳಗ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಹೆಚ್ಚಿಗೆ ಇರ್ತತಿ. ಅದರ ಸಲಾಗ ಪಾಪುಗೆ ನ್ಯೂಟ್ರಿಷನ್ ಸಿಗ್ತತಿ ಮತ್ತ ಬೋನ್ ಡೆವಲಪ್ಮೆಂಟ್ ಚಲೋ ಆಕತಿ. ಮತ್ತ ಕೇಸರ್ ಸಲಾಗ ಮೂಡ್, ಸ್ಲೀಪ್, ಡೈಜೆಷನ್ ತಾಯಿದ ಚಲೋ ಆಕತಿ. ಅದ್ರ ಸಲಾಗ ಹಾಲ್ ಒಳಗ ಕೇಸರ್ ಹಾಕಿ ಕುಡೀರಿ ಹಂಗ ಹೇಳ್ತಾರ. ಮತ್ತ ಘೀ ಅಗೇನ್ ಇಟ್ ಇಸ್ ಮೇಡ್ ಅಪ್ ಫ್ರಮ್ ಮಿಲ್ಕ್. ಅದರ ಸಲಾಗ ಅದರ ಒಳಗ ಕ್ಯಾಲ್ಸಿಯಂ, ವಿಟಮಿನ್ ಡಿ ಮತ್ ಪ್ರೋಟೀನ್ ರಿಚ್ ಇರ್ತತಿ. ಅದ ತಾಯಿಗೆ ಮಗುಗೆ ಇಬ್ರಿಗೆ ಒಳ್ಳೆಯದು. ಮತ್ತು ಬಾದಾಮ್ ಪ್ರೋಟೀನ್ ರಿಚ್ ಮತ್ತ ಅದರ ಒಳಗ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರ್ತತಿ. ಅದರ ಸಲಾಗ ಪಾಪುಗೆ ಬ್ರೈನ್ ಡೆವಲಪ್ಮೆಂಟ್, ನ್ಯೂರಲ್ ಡೆವಲಪ್ಮೆಂಟ್ ಚಲೋ ಆಕತಿ. ಪಾಪು ಮಂದ್ ಬುದ್ಧಿ ಆಗಂಗಿಲ್ಲ. ಮತ್ತು ಆರೆಂಜ್ ಕಿತ್ಲಿ ಹಣ್ಣು, ಅದರ ಒಳಗ ವಿಟಮಿನ್ ಸಿ, ಆಂಟಿ ಆಕ್ಸಿಡೆಂಟ್ ಮತ್ತು ವಿಟಮಿನ್ಸ್ ಅಂಡ್ ಮಿನರಲ್ಸ್ ಎಲ್ಲಾ ವಸ್ತು ಇರ್ತತಿ. ಅದರ ಸಲಾಗ ಇಟ್ ಇಸ್ ಗುಡ್. ವಿಟಮಿನ್ ಸಿ ಸಲಾಗ ಸ್ಕಿನ್ ಟೆಕ್ಸ್ಚರ್ ಚಲೋ ಆಕತಿ. ಯಾವ್ದು ಬೇರೆ ಫ್ರೂಟ್ಸ್ ಹಣ್ಣು ನೀವು ತಿಂತಾರ ಅದ್ರ ಸಲಾಗ ವಿಟಮಿನ್ ಸಿ ಜಾಸ್ತಿ ಸಿಗ್ತತಿ. ಸೊ ವಿಚ್ ಇಸ್ ಬೆನಿಫಿಷಿಯಲ್ ಫಾರ್ ಬೋತ್ ಮದರ್ ಅಂಡ್ ಬೇಬಿ. ಅಗೇನ್ ರಸಗುಲ್ಲಾ, ಇಟ್ ಈಸ್ ಮೇಡ್ ಅಪ್ ಆಫ್ ಮಿಲ್ಕ್, ಪನೀರ್, ಸೊ ಹೈ ಸೋರ್ಸ್ ಆಫ್ ಪ್ರೋಟೀನ್ಸ್. ಅದ್ರ ಸಲಾಗ ತಿನ್ನಾಕ ಹೇಳ್ತಿದ್ದೆ. ಮತ್ತು ಬೇರೆ ಫ್ರೂಟ್ಸ್ ಆಗ್ಲಿ, ಡ್ರೈ ಫ್ರೂಟ್ಸ್ ಇರ್ಲಿ. ಇದು ಆಮೇಲೆ ಕೊಕೊನಟ್ ವಾಟರ್, ತೆಂಗಿನಕಾಯಿ ನೀರು, ಇದ್ರ ಒಳಗ ವಿಟಮಿನ್ ಕೆ ಹೆಚ್ಚಿಗೆ ಇರ್ತತಿ. ಅದಾಗ ಪ್ರೆಗ್ನೆನ್ಸಿ ಒಳಗ ತಗೊಂಡ್ರ ತಾಯಿಗೆ ಹೈಡ್ರೇಷನ್ ಚಲೋ ಆಕತಿ. ಆಮೇಲೆ ಮಸಲ್ ಕ್ರ್ಯಾಂಪ್ಸ್, ಪ್ರೆಗ್ನೆನ್ಸಿ ಒಳಗ ಒರಟೇನ್ ಬರ್ತಾವ್ ಅದ ಬರಂಗಿಲ್ಲ. ಅದ್ರ ಸಲಾಗಿ ಇದು ಎಲ್ಲಾ ತಿನ್ಬೇಕ. ಈಗ ತಾಯಿಗೆ ನೀವು ಎಲ್ಲಾ ಮಕ್ಕಳ ಸಲಾಗ, ಪಾಪು ಸಲಾಗ ತಿನ್ರಿ ಹೇಳಿದ್ರ ಒಂದೊಂದ್ಸರ ತಾಯಿ ತಿಂತಾರ, ಒಂದೊಂದ್ಸರ ತಿನ್ಬಹುದು, ತಿನ್ಲಿಕ್ಕಿಲ್ಲ. ಅದಕ್ಕ ಈಗ ತಾಯಿಗೆ ಅದ ಹೇಳಿದ ಇದು ಎಲ್ಲಾ ತಿಂದ್ರ ಪಾಪು ನಿಮ್ದ ಬೆಳಗ್ ಆಕತಿ ಹಂಗ ಹೇಳಿದ್ರ ಅವ್ರು ತಿಂತಾರ. ಅವ್ರು ಚಲೋ ಅನಸ್ಲಿ ಬಿಡ್ಲಿ ಅವ್ರು ತಿಂತಾರ. ಅದರ ಸಲಾಗ ಹಳೆ ಕಾಲಾಗ ನಮ್ ದೊಡ್ಡೋರ್ ಮಂದಿ ಹೇಳ್ತಿದ್ದ ಪಾಪು ಚಲೋ ಬೆಳಗ್ ಆಕತಿ, ಇದು ಎಲ್ಲಾ ತಿನ್ಬೇಕ್ರಿ. ಈಗ ಸೈಂಟಿಫಿಕ್ ರೀತಿ ನೋಡೋಣ. ಸ್ಕಿನ್ ಕಲರ್, ಹೇರ್ ಕಲರ್ ಮತ್ ಐ ಕಲರ್ ಮತ್ ಹೈಟ್ ಇದ ಜೆನೆಟಿಕ್ಸ್ ಮೇಲೆ ಡಿಪೆಂಡ್ ಇರ್ತತಿ. ಸ್ಕಿನ್ ಕಲರ್ ಯಾವಾಗ್ಲೂ ಫೇರ್ ಇರ್ತತಿ. ಅದರ ಒಳಗ ಸ್ಕಿನ್ ಕಲರ್ ಡಿಪೆಂಡ್ಸ್ ಅಪಾನ್ ದಿ ಪಿಗ್ಮೆಂಟ್ ವಿಚ್ ಇಸ್ ಕಾಲ್ಡ್ ಎಸ್ ಮೆಲಾನಿನ್. ಮೆಲಾನಿನ್ ಪಿಗ್ಮೆಂಟ್ ಅದ ಹೆಚ್ಚಿಗೆ ಇದ್ರ ಸ್ಕಿನ್ ಡಾರ್ಕ್ ಇರ್ತತಿ. ಮೆಲಾನಿನ್ ಕಡಿಮೆ ಇದ್ರ ಸ್ಕಿನ್ ಫೇರ್ ಇರ್ತತಿ. ಯಾವಾಗ್ಲೂ ಸ್ವಲ್ಪ ಡಾರ್ಕ್ ಸ್ಕಿನ್ ಇರ್ತತಿ ಅವ್ರಿಗೆ ಮೆಲಾನಿನ್ ಪಿಗ್ಮೆಂಟ್ ಹೆಚ್ಚಿಗೆ ಇದ್ದ ಮೇಲೆ ಅದ ಪಿಗ್ಮೆಂಟ್ ನಿಮ್ಗ ಸನ್ ಲೈಟ್ ಇಂದ ಪ್ರೊಟೆಕ್ಷನ್ ಮಾಡ್ತಾರ. ಅದಕ್ಕ ಯಾರ್ದ ಸ್ಕಿನ್ ಕಲರ್ ಸ್ವಲ್ಪ ಡಾರ್ಕ್ ಇರ್ತತಿ ಅವ್ರಿಗೆ ಸ್ಕಿನ್ ಕ್ಯಾನ್ಸರ್ ಆಗದ ಚಾನ್ಸ್ ಕಡಿಮೆ ಇರ್ತತಿ. ಯಾರ್ದ ಸ್ಕಿನ್ ಕಲರ್
ಫೇರ್ ಇರ್ತತಿ, ಬೆಳಗಿರ್ತತಿ. ಅವ್ರೊಳಗ ಮೆಲನಿನ್ ಪಿಗ್ಮೆಂಟ್ ಕಡಿಮೆ ಇರ್ತತಿ. ಅವ್ರಿಗೆ ಸ್ಕಿನ್ ಕ್ಯಾನ್ಸರ್ ಆಗದ ಚಾನ್ಸ್ ಹೆಚ್ಚಿಗೆ ಇರ್ತಾವ. ಅದಕ್ಕ ಈಗ ಡಾಮಿನೆಂಟ್ ಫಾದರ್ ಜೀನ್ಸ್ ಬಂತ, ಫಾದರ್ ತರದ ತಂದೆ ತರದ ಅವ್ರದ್ದು ಕಲರ್ ಬರ್ಬಹುದು. ತಾಯಿದ ಜೀನ್ಸ್ ಡಾಮಿನೆಂಟ್ ಬಂದ್ರ ತಾಯಿ ತರದ ಬರ್ಬಹುದು. ಒಂದ್ಸರ ಅವ್ರದ ಕಾಕ, ಅಜ್ಜ, ಅಜ್ಜಿ, ಮಾಮ ಅವ್ರದನ್ನ ಜೀನ್ಸ್ ಅದ್ರ ಒಳಗ ಬರ್ಬಹುದು. ಅದರ ಸಲಾಗ ಪಾಪುದ ಐ ಕಲರ್ ಒಂದೊಂದ್ಸಲ ಫ್ಯಾಮಿಲಿದ ಯಾವ ಬರೇ ಮೆಂಬರ್ಸ್ ತರದ ಬರ್ಬಹುದು. ಇದು ಯಾವ ಡಾಮಿನೆಂಟ್ ಜೀನ್ಸ್ ಆ ಟೈಮ್ ಬರ್ತತಿ ಅದರ ಮೇಲೆ ಡಿಪೆಂಡ್ ಇರ್ತತಿ. ಅದಕ್ಕ ಪಾಪುದ ಸ್ಕಿನ್ ಕಲರ್, ಹೇರ್ ಕಲರ್, ಐ ಕಲರ್ ಮತ್ ಹೈಟ್ ಇದು ಇಟ್ ಡಿಪೆಂಡ್ಸ್ ಆನ್ ದ ಜೀನ್ಸ್ ಜೆನೆಟಿಕ್ಸ್. ಹೈಟ್ ಇನ್ನು ಪಾಪು ಯಾವಾಗ್ಲೂ ಅಡೋಲೆಸೆಂಟ್ ಏಜ್ ಒಳಗೆ ಇರ್ತತಿ. ಆ ಟೈಮ್ ಸ್ವಲ್ಪ ಎಕ್ಸರ್ಸೈಸ್ ಮಾಡಿದ, ನ್ಯೂಟ್ರಿಷನ್ ಹೈ ಮಾಡಿದ ಸ್ವಲ್ಪ ಹೈಟ್ ಹೆಚ್ಚಿಗೆ ಆಗ್ಬಹುದು. ಬಟ್ ಮೋಸ್ಟ್ಲಿ ಇಟ್ ಡಿಪೆಂಡ್ಸ್ ಅಪಾನ್ ದಿ ಜೆನೆಟಿಕ್ಸ್. ಅದಕ್ಕ ಪಾಪು ಬೆಳಗ್ ಆಗ್ಬೇಕ ಸಲಗ ಊಟ ಒಳಗ ತಿನ್ನೋ ಆಹಾರದ ಅದರದ ಏನು ಸಂಬಂಧ ಇಲ್ಲ. ಇದ ಪ್ರಕಾರ ನಾವು ಗೈನೆಕ್ ರಿಲೇಟೆಡ್, ಪ್ರೆಗ್ನೆನ್ಸಿ ರಿಲೇಟೆಡ್, ಇನ್ಫರ್ಟಿಲಿಟಿ ರಿಲೇಟೆಡ್ ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ನಿಮ್ಗೆ ಇನ್ಫಾರ್ಮೇಶನ್ ಚಲೋ ಅನ್ಸಿದ್ರ ನೀವು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು.